ನಮಸ್ಕಾರ ವಿದ್ಯಾರ್ಥಿಗಳೇ, SMB ಕ್ರಿಯೇಷನ್ಸ್ಗೆ ಸ್ವಾಗತ. ನಿಮಗೆ ಈಗಾಗಲೇ ಅಡ್ಮಿಷನ್ ಮತ್ತು ಎಕ್ಸಾಮ್ ಫೀಸ್ ಪೇಮೆಂಟ್ಗೆ ABC ID ಅಥವಾ ಅಪಾರ್ ID ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆ. ಇಂದು ಡಿಜಿ ಲಾಕರ್ನಿಂದ ಅದನ್ನು ಕೇವಲ 2 ನಿಮಿಷಗಳಲ್ಲಿ ಹೇಗೆ ವೀಕ್ಷಿಸಬಹುದು ಮತ್ತು ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದನ್ನು ನಿಮಗೆ ಹಂತವಾಗಿ ಹೇಳಿಕೊಡುತ್ತೇನೆ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅದರಲ್ಲಿ ಡಿಜಿ ಲಾಕರ್ ಎಂದು ಟೈಪ್ ಮಾಡಿ ಫಸ್ಟ್ನೇ ವೆಬ್ಸೈಟ್ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹೋಮ್ ಪೇಜ್ ಬರುತ್ತೆ. ಅದರಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇರುತ್ತೆ, ಲಾಗಿನ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಮೊಬೈಲ್ ನಂಬರ್ ಅಂತ ಇರುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವು ಟ್ರೈ ಯೂಸಿಂಗ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಕೊಡಿ. ಅದರಲ್ಲಿ ಸೆಕ್ಯೂರಿಟಿ ಪಿನ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಸಪೋಸ್ ನೀವೇನಾದರೂ ಸೆಕ್ಯೂರಿಟಿ ಪಿನ್ ಗೊತ್ತಿಲ್ಲ ಅಂದರೆ ಅದ್ರ ಕೆಳಗಡೆನೆ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಕೊಡಿ, ಆಧಾರ್ ಕಾರ್ಡಲ್ಲಿರೋಂಥದ್ದು. ವೆರಿಫೈ ಅಂತ ಕೊಟ್ಟರೆ ನಿಮಗೆ ಒಂದು OTP 6 ಡಿಜಿಟ್ OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದಾದಮೇಲೆ ಕ್ಲಿಕ್ ಆನ್ ವೆರಿಫೈ. ನೆಕ್ಸ್ಟ್ ಹೊಸದಾಗಿ ಸೆಕ್ಯೂರಿಟಿ ಪಿನ್ನ ನೀವು ಜನರೇಟ್ ಮಾಡ್ಕೊಳ್ಳಿ 6 ಡಿಜಿಟಿಂದು. ಅದಾದಮೇಲೆ ಕಂಪ್ಲೀಟ್ ಅಂತ ಕೊಡಿ. ಕಂಪ್ಲೀಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ 5 ಸೆಕೆಂಡಲ್ಲಿ ಡಿಜಿ ಲಾಕರ್ ವೆಬ್ ಪೇಜ್ ಮತ್ತು ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಡಿಜಿ ಲಾಕರ್ ಹೋಮ್ ಪೇಜ್ ಅಥವಾ ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗಿದ ತಕ್ಷಣ ಅದರಲ್ಲಿ ಸರ್ಚ್ ಅನ್ನುವ ಕಾಲಮ್ ಇರುತ್ತೆ, ಅದನ್ನು ನೀವು ಸರ್ಚ್ ಅಂತ ಕ್ಲಿಕ್ ಮಾಡ್ಕೋಬೋದು. ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅಥವಾ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ಡೈರೆಕ್ಟಾಗಿ ನೀವು ಅಪಾರ್ ID ಅಂತ ನೀವು ಕೊಟ್ಟರೆ ಅಪಾರ್ ID ಬರುತ್ತೆ. ಇದರಲ್ಲಿ ನೀವು ಕಾಣ್ತಿರ್ಬೋದು, ಇದರಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ಅಪಾರ್ ID ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಕಂಪ್ಲೀಟ್ ಅಪಾರ್ IDದು ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಅದನ್ನು PDF ಅಲ್ಲಿ ಓಪನ್ ಆಗುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಜಸ್ಟ್ ನೀವು ಅದನ್ನು ಸ್ಕ್ರೀನ್ಶಾಟು ಕೂಡ ತಗೋಬೋದು. ಏಕೆಂದರೆ ABC ID ಅಥವಾ ಅಪಾರ್ ID ತುಂಬ ಇಂಪಾರ್ಟೆಂಟ್. ಈಗ UUCMS ಅಲ್ಲಿ ಅಪ್ಡೇಟ್ ಅಂತ ಕೇಳ್ತಾ ಇರೋದ್ರಿಂದ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳೋದು ಒಳ್ಳೆಯದು. ಅದಾಗಿದ ತಕ್ಷಣ ನಿಮ್ಮ ಡಿಜಿ ಲಾಕರಿಂದ ಲಾಗೌಟ್ ಅಂತ ಕ್ಲಿಕ್ ಮಾಡಿ ಲಾಗೌಟ್ ಆಗುತ್ತೆ. ಥ್ಯಾಂಕ್ ಯು.